ಈ ಗೌರವ ಡಾಕ್ಟರೇಟ್ ಸಿಗಲಿಕ್ಕೆ ಮೂಲ ಕಾರಣರು ನಮ್ಮ FKCCಯ ಮಾಜಿ ಅಧ್ಯಕ್ಷರಾದಂಥ ಸುಧಾಕರ್ ಎಸ್ ಶೆಟ್ಟಿ ಅವರು. ಕಾರಣ ಇಷ್ಟೇ, ಸುಧಾಕರ್ ಎಸ್ ಶೆಟ್ಟಿ ಅವರು ನನ್ನ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಮಾಡಿ ಮತ್ತು FKCCಗೆ ನನ್ನ ಇಲ್ಲಿಂದ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಕಾರಣ ಇಷ್ಟೇ, ನನಗೆ ಈ ಡಾಕ್ಟರೇಟ್ ಪದವಿ ಮೂಲ ಮೈಸೂರಿನ ಚೇಂಬರ್ ಆಫ್ ಕಾಮರ್ಸ್ನ ಒಂದು ಅಧ್ಯಕ್ಷನಾದ ಒಂದು ಹುದ್ದೆಗೋಸ್ಕರ ಮತ್ತು FKCCನಲ್ಲಿ ನಾನು ತೊಡಗಿಸ್ಕೊಳ್ಳಲಿಕ್ಕೆ ಮೂಲ ಕಾರಣರು ಸುಧಾಕರ್ ಎಸ್ ಶೆಟ್ಟಿ ಅವರು. ಅವ್ರ ಮುಖಾಂತರ ನನಗೆ ಈ ಪದವಿ ಲಭಿಸಲಿಕ್ಕೆ ಮುಖ್ಯ ಕಾರಣರು ಅವರು. ಎಲ್ಲರಿಗಿಂತ ಮುಖ್ಯ ಕಾರಣರು ಸುಧಾಕರ್ ಎಸ್ ಶೆಟ್ಟಿ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾನು ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಸುಧಾಕರ್ ಎಸ್ ಶೆಟ್ಟಿ ಅವರು ಈ ನನ್ನ ಈ ಒಂದು ಅಭಿವೃದ್ಧಿಗೆ ಮತ್ತು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಅವರೇ ಕಾರಣ. ಅದಕ್ಕಾಗಿ ನನಗೆ ಹೃದಯಪೂರ್ವಕವಾಗಿ ಅವರಿಗೆ ವಂದಿಸ್ತಾ ಅವರ ಸಹಾಯ ನನಗೆ ಇದೇ ಥರ ಮುಂದುವರಿಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಡ್ತೀನಿ. ಈ ಒಂದು ಪದವಿ ಬರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಮಾಡಿದ್ದಾರೆ, ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಮ್ಯಾನೇಜರ್ ಆದಂಥ ಭಾರತಿ ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರನ್ನೂ ಸೇರಿಕೊಂಡು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತೀನಿ. ನಮಸ್ಕಾರ ಸರ್. ಈಗ ತಾವಿಷ್ಟು ಅಚೀವ್ ಮಾಡಿದ್ದೀರಾ, ತಮಗೆ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಪದವಿ ನೀಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು 1987-88ರಲ್ಲಿ ನಾನು ಕುಂಬಾರಕೊಪ್ಪಲ್ ವಾಸಿ, ಜಯದೇವ ಹಾಸ್ಪಿಟಲ್ ಹಿಂಭಾಗ ಇರುವಂಥ ಒಂದು ಕುಗ್ರಾಮದಲ್ಲಿ ನಾನು ವಾಸ ಇರೋದು. ಕಾರಣ ಇಷ್ಟೇ, ಅಲ್ಲಿ ಯಾವುದೇ ಮಕ್ಕಳು 7ನೇ ಕ್ಲಾಸ್ ನಂತರ ಏನು ಯೌವನಕ್ಕೆ ಬಂದ ತಕ್ಷಣ ಹೆಣ್ಮಕ್ಳನ್ನ ಶಾಲೆಗೆ ಸ್ಕೂಲ್ಗಳಿಗೆ ಕಳಿಸ್ತಿರ್ಲಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಏರಿಯಾದಲ್ಲಿ ಹೆಣ್ಮಕ್ಳು ಓದ್ದೇ ಯಾವುದೇ ಆಗೋದಿಲ್ಲ. ಇವತ್ತಿನ ಅಭಿವೃದ್ಧಿ ಆಗಬೇಕಾದ್ರೆ ಹೆಣ್ಮಕ್ಳು ಓದಿರಬೇಕು, ಶಿಕ್ಷಣ ಮುಖ್ಯ ಅನ್ನೋ ಒಂದು ದೇವೋದ್ದೇಶದಿಂದ ನಾವೊಂದು ಕೆ ಪುಟ್ಟಸ್ವಾಮಿ ಹೈಸ್ಕೂಲ್ನ ತೆರಲಿಕ್ಕೆ ಸಹಾಯ ಮಾಡಿದ್ದೀನಿ. ಅವತ್ತಿನ ಕಾಲದಲ್ಲಿ 2 ಹೈಸ್ಕೂಲ್ಗಳಿಗೆ ಪರ್ಮಿಷನ್ ತೊಗೊಂಡು ಆ 2 ಹೈಸ್ಕೂಲ್ ಪರ್ಮಿಷನ್ನಲ್ಲಿ ಒಂದು ಸರ್ಕಾರಿ ಶಾಲೆ ಮತ್ತು ಕೆ ಪುಟ್ಟಸ್ವಾಮಿ ಶಾಲೆ. ಆದರೆ ಸರ್ಕಾರಿ ಶಾಲೆಗೆ ದುಡ್ಡು ಕಟ್ಟಲಿಕ್ಕಾಗಲಿಲ್ಲ. ನಾನು ಕೆ ಪುಟ್ಟಸ್ವಾಮಿ ಶಾಲೆಗೆ ನಾನು ಕೈನಿಂದ ಅವತ್ತಿನ ಕಾಲದಲ್ಲಿ 50,000 ರೂಪಾಯಿ ಕೈನಿಂದ ಕಟ್ಟಿ ಆ ಒಂದು ಶಾಲೆನ ನಾನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಆದೆ. ಡಿ ಮಾದೇವ್ ವಾಸಮಂದಿರ ರೂವಾರಿ ಮನೆ ಮಾದೇಗೌಡರು ಇದ್ದಾರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ನಾನು ಅವತ್ತು 50,000 ರೂಪಾಯಿ ಕೊಟ್ಟು ಆ ಒಂದು ಶಾಲೆಗೆ ಡಿಪಾಸಿಟ್ ಕಟ್ಟಬೇಕಿತ್ತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ KN ಪುಟ್ಬುದ್ದಿ ಅವರ ನೇತೃತ್ವದಲ್ಲಿ 50,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಅವರು ಸ್ಯಾಂಕ್ಷನ್ ಮಾಡಿಕೊಟ್ರು 2 ಹೈಸ್ಕೂಲ್ನ. ಅದನ್ನು ನಾನು ಇದು ಮಾಡಿ ಇವತ್ತು ಆ ಹೈಸ್ಕೂಲ್ ನಡೀತದೆ. ಈಗ ಹೆಣ್ಮಕ್ಳುಗಳು ಆ ಸ್ಕೂಲ್ನಲ್ಲಿ ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಅದಲ್ಲದೆ ನಾನು ಹೆಬ್ಬಾಳು ಪ್ರಾಥಮಿಕ ಶಾಲೆಯಲ್ಲಿ ನಾನು ಇದು ಮಾಡೋದು ಏನು ಶಿಕ್ಷಣ ಪಡೆದದ್ದು. ಆ ಶಿಕ್ಷಣ ಪಡೆದಕ್ಕೆ ಈಗ ನಾನು ಆ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಈಗ ಕಡಿಮೆ 750 ಮಕ್ಕಳಿದೆ, 1000 ಮಕ್ಕಳಿದ್ದು. ಈಗ ಇತ್ತೀಚಿನ ಒಂದು ಇದರಲ್ಲಿ 750-760 ಮಕ್ಕಳಿದ್ದಾರೆ. 760 ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳ ಜೊತೆಗೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷನಾಗಿ ಪ್ರತಿ ವರ್ಷ ಪ್ರತಿ ಟೀಚರ್ಗೆ ಒಂದು 100-120 ಟೀಚರ್ಸ್ಗಳಿಗೆ ಪ್ರತಿ ವರ್ಷ 4 ವರ್ಷದಿಂದ ಒಂದೊಂದು ಗಿಫ್ಟ್ ಕೊಡ್ತೀನಿ. 500-1000 ರೂಪಾಯಿ ತನಕ ಒಂದೊಂದು ಗಿಫ್ಟ್ ಕೊಡ್ತೀನಿ. ಯಾತಕ್ಕಾಗಿ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಅವ್ರಿಗೆ ಉತ್ತೇಜಿಸಬೇಕು, ಅಧ್ಯಾಪಕರುಗಳನ್ನ ಮುಖ್ಯೋಪಾಧ್ಯಾಯರುಗಳನ್ನ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳಿಗೆ ಚೆನ್ನಾಗಿ ಪಾಠ ಮಾಡ್ತಾರೆ. ಮಕ್ಕಳು ಓದಿನಲ್ಲಿ ಬೇರೆ ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಮತ್ತು ಒಳ್ಳೆ ರಿಸಲ್ಟ್ ಬರ್ತದೆ ಅಂತ. ನಮ್ಮ ಕುಂಬಾರಕೊಪ್ಪಲು ಪ್ರಾಥಮಿಕ ಶಾಲೆಯಲ್ಲಿ ಬಂದಂಥ ಮಕ್ಕಳು ಸರ್ಕಾರಿ ಶಾಲೆ ಮತ್ತು ಕೆ ಪುಟ್ಟಸ್ವಾಮಿ ಶಾಲೆ ಇರ್ಬೋದು ಅಥವಾ KNC ಚಂದ್ರಶೇಖರ್ ನಡೆಸಿದಂಥ ಸ್ಕೂಲಲ್ಲಿ ಕಾಲೇಜಲ್ಲಿ ಆಗ್ಬೋದು ಒಂದು ರ್ಯಾಂಕ್ ಪಡೆಯುವಂಥ ಒಂದು ಅವಕಾಶ ಇದೆ. ಮೈಸೂರಿನಲ್ಲಿ ನಮ್ಮ ಕಳೆದ ಸಾಲಿನಲ್ಲಿ SSLCನಲ್ಲಿ 2 ಜಾಸ್ತಿ ರ್ಯಾಂಕ್ ಪಡೆದರು. ಅದರಲ್ಲಿ 2ರಲ್ಲಿ ನಮ್ಮ ಶಾಲೆಯ 1 ಮಕ್ಕಳು ಕುಂಬಾರಕೊಪ್ಪಲಿನ ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆ ಮಗು ಒಂದು, ಇನ್ನೊಂದು ಟಿ ನರಸೀಪುರದ ಶಾಲೆ ಮಕ್ಕಳು. ಅಂದರೆ ನಾವು ಎಜುಕೇಷನ್ಗೆ ಭಾಳ ಒತ್ತು ಕೊಟ್ಟು ನಾವು ಇದು ಮಾಡ್ತಾ ಇರೋದ್ರಿಂದ ಇದ್ರ ಜೊತೆಗೆ ಸಾರ್ವಜನಿಕವಾಗಿ ನಾವು ಅನ್ನದಾನ ಆಗ್ಬೋದು,
ಮೈಸೂರಿನ APMC ಯಾರ್ಡ್ನಲ್ಲಿರುವಂಥ ಒಂದು ಕ್ಯಾಂಟೀನ್ಗೆ ನಾವು ಪ್ರತಿ ವರ್ಷ ನಾವು ಅನುದಾನ ಕೊಡ್ತೀನಿ. ಆ ಒಂದು ಅನುದಾನ ಕೊಡೋದು ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋದು ಎಲ್ಲನೂ ಮಾಡೋದ್ರಿಂದ, ಅದಲ್ಲದೆ ಹೆಬ್ಬಾಳು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ನಾನು ಇದ್ಕೊಂಡು ಅದಕ್ಕೆಲ್ಲ ಸಹಾಯ ಮಾಡ್ತಾ ಇರೋದ್ರಿಂದ ಇದೆಲ್ಲನೂ ಪರಿಗಣಿಸಿ ನನಗೆ ಡಾಕ್ಟರೇಟ್ ಪದವಿನ ಕೊಟ್ಟಿದ್ದಾರೆ. ಹೆಬ್ಬಾಳು ಫೌಂಡೇಶನ್ ವತಿಯಿಂದ ನಾನು ಹೆಬ್ಬಾಳು ಫೌಂಡೇಶನ್ನಲ್ಲಿ ಅಧ್ಯಕ್ಷನಾಗಿದ್ದೇನೆ. ಮತ್ತು ಅಖಿಲ ಕರ್ನಾಟಕ ಏನು ವೋಟರ್ಸ್ ಏನಿದ್ದಾರೆ ಆ ವೋಟರ್ಸ್ನ ಒಂದು ಸಂಘ ಮಾಡಿಕೊಂಡು ಆ ಒಂದು ಸಂಘದಿಂದ ಅಧ್ಯಕ್ಷನಾಗಿದ್ದೇನೆ. ಆದರೆ ಆ ಸಂಘದ ಮುಖಾಂತರ ನಮ್ಮ ಕಾರ್ಯದರ್ಶಿಗಳು ನನಗೆ PhD ಕೊಡಬೇಕು, ಇವ್ರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಅವರು ಶಿಫಾರಸು ಮಾಡಿದ ಒಂದು ಇದಕ್ಕಾಗಿ ನನಗೆ ಈ ಗೌರವ ಡಾಕ್ಟರೇಟ್ ಲಭಿಸಿದೆ ಅನ್ನೋದ್ರ ತಮ್ಮಲ್ಲಿ ಹೇಳ್ಕೊಳ್ಳೋಕೆ. ವಿಶ್ವವಿದ್ಯಾಲಯ ತಮ್ಮನ್ನು ಫೋನ್ ಮಾಡಿ ಹಿಂಗೆ ಪ್ರಶಸ್ತಿ ಲಭಿಸ್ತಾ ಇದೆ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಯಿತು ಸರ್ ತಮಗೆ? ನಮಗೆ ಮೈಸೂರಿನ VC ಅವರು PA ಅವರು ನನಗೆ ಫೋನ್ ಮಾಡಿ ಹೀಗೆ ನಿಮಗೆ ಗೌರವ ಡಾಕ್ಟರೇಟ್ ಬಂದಿದೆ ಅಂತ ಹೇಳಿದಾಗ ನನಗೆ ಒಂದು ಮಾನಸಿಕವಾಗಿ ನಾನು ನಿಜವಾಗ್ಲೂ ನಂಬೇಕಾ ಬೇಡ ಅಂತ ನಾನು ಬೆವತ್ಬಿಟ್ಟೆ. ಕಾರಣ ಇಷ್ಟೇ, ನಾವು ಎಲ್ಲೋ ಇರೋರನ್ನ ಗುರುತಿಸಿ ಒಂದು ಪ್ರತಿಷ್ಠವಾದ ಮೈಸೂರಿನಲ್ಲಿ ಪ್ರತಿಷ್ಠವಾದಂಥ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅವರು ಕೊಟ್ಟಿರೋದು, ಮುಕ್ತ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟರೇಟ್ ಕೊಟ್ಟಿರೋದು ನನ್ನ ಪುಣ್ಯ, ನಮ್ಮ ಹಿರಿಯರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವರಾದಂಥ ದೊಡ್ಡತಮ್ಮಯ್ಯನವರು ಹಾಗೂ ಕಲ್ಯಾಣಮ್ಮನವರ ನಾನು ನೆನೆಸ್ಕೊಂಡು, ಯಾಕೆಂದರೆ ನನಗೆ ಮಾರ್ಗದರ್ಶಕರವರು, ಅದೇ ರೀತಿ ನಮ್ಮ ತಾಯಿ ತಂದೆ ಭೈರಪ್ಪನವರು ಮತ್ತು ಲಕ್ಷ್ಮಮ್ಮ ಅಂತ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಇಷ್ಟು ಬೆಳೀಲಿಕ್ಕೆ ಅವಕಾಶ ಆಯಿತು ಅಂತ ಈ ಮೂಲಕ ತಮ್ಮಲ್ಲಿ ಭಾಳ ಖುಷಿ ಆಯಿತು. ಅವತ್ತು ನನ್ನಲ್ಲಿ ಕಣ್ಣಲ್ಲಿ ಉದ್ವೇಗದಲ್ಲಿ ನೀರು ಬಂತು. ಕಾರಣ ಇಷ್ಟೇ, ನಮ್ಮ ತಾಯಿ ತಂದೆಗಳು ಬಡ ಕುಟುಂಬದಲ್ಲಿ ಬಂದವರು, ವ್ಯವಸಾಯಗಾರರು, ಅವರ ಹೊಟ್ಟೆನಲ್ಲಿ ಹುಟ್ಟಿ ನಾವು ಈ ಒಂದು ಅಚೀವ್ ಮಾಡಿರೋದು ಮತ್ತು ಸಮಾಜ ನಮ್ಮನ್ನು ಗುರುತಿಸೋದಕ್ಕೆ ನಮಗೆ ಅತ್ಯುನ್ನತವಾದ ಒಂದು ವಾತಾವರಣ ಕಾಣ್ತು. ಅದಕ್ಕಾಗಿ ನಾನು ಅಭಿನಂದಿಸ್ತೀನಿ ಸರ್ಕಾರಕ್ಕೆ ಮತ್ತು ಓಪನ್ ಯೂನಿವರ್ಸಿಟಿ. ಸ್ಟಾರ್ಟಿಂಗ್ ತಮಗೆ ಗೌರವ ಡಾಕ್ಟರೇಟ್ ಬಂದಾಗ ಯಾರು ಫಸ್ಟು ಮೊದಲನೇ ಕರೆ ಮಾಡಿದ್ರಿ ಸರ್? ವರ್ಷ ಅಸೋಸಿಯೇಟ್ಸ್ನ CEO ಆದಂಥ B. ಕುಮಾರ್ ಅವರು ನಿಮಗೆ ಬಂದಿದೆ, ನಾನು VC ಅವರು ನಾನು ಬೇರೆ ಏನೋ ಕಾರಣಕ್ಕಾಗಿ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ಅವರು ಡಾಕ್ಟರ್ ಸಂಜೀವ್ ಅವರು ನನಗೆ ಕರೆ ಮಾಡಿ ನಿಮಗೆ ಈ ಥರ ಗೌರವ ಡಾಕ್ಟರೇಟ್ ಬಂದಿದೆ, PA ಈಗ ಫೋನ್ ಮಾಡ್ತಾರೆ ನಿಮಗೆ ಅಂತ ನನಗೆ ತಿಳಿಸಿದ್ರು. ನನಗೆ ನಾನು ಇದೆಲ್ಲದಕ್ಕಿಂತ ಹೆಚ್ಚಿಗೆ B. ಕುಮಾರು, ವರ್ಷ ಅಸೋಸಿಯೇಟ್ಸು ಮತ್ತು ಡಾಕ್ಟರ್ ಸಂಜೀವ್ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಕಾರಣ ಇಷ್ಟೇ, ಅವರು ನನಗೆ ಸ್ವಂತ ಅಣ್ಣ ತಮ್ಮದಿರ ರೀತಿ ನಮಗೆ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಗೌರವಪೂರ್ವಕವಾಗಿ ನಮಿಸ್ತೇನೆ. ತಮ್ಮ ಫ್ಯಾಮಿಲಿಗೂ ಕೂಡ ವಿಚಾರ ಗೊತ್ತಾಗ್ತು. ಆಗ ಫ್ಯಾಮಿಲಿಯವರು ಯಾವ ರೀತಿ ತಮಗೆ ಸಂಭ್ರಮಿಸಿರ್ತಾರೆ ವಿಚಾರನ? ಈ ವಿಚಾರ ಗೊತ್ತಾದ ತಕ್ಷಣ ನಾನು ನಮ್ಮ ದೊಡ್ಡಪ್ಪನ ಮಗನಾದಂಥ D. ಮಾದೇಗೌಡರು, ಮನೆ ಮಾದೇಗೌಡರು ಅಂತ ಏನು ಮೈಸೂರಿನಲ್ಲಿ ಹೇಳ್ತಾರೆ, ಅವ್ರಿಗೆ ನಾನು ಮೊದಲು ತಿಳಿಸ್ದೆ. ಅವರು ಭಾಳ ಖುಷಿ ಪಡ್ತು. ನನಗೆ ಈಗ 5 ತಿಂಗಳಿಂದ ನನಗೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಬಂದಿತ್ತು. ಅದು ನಿನಗೆ ಮೈಸೂರಿನಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಬಂದಿರೋದು ಭಾಳ ಖುಷಿಯಾಗಿದೆ, ನಿನ್ನ ಸಾಧನೆಗೆ ಸಂದ ಗೌರವ ಅಂತ ಹೇಳಿ ನನಗೆ ಭಾಳ ಹೆಮ್ಮೆಯಿಂದ ಅವರು ನನಗೆ ಸಭಾಸ್ಗಿರಿ ಕೊಟ್ಟರು. ಅದಕ್ಕಾಗಿ ನಾನು ಅವ್ರಿಗೂ ಕೂಡ ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ. ಈ ಗೌರವ ಡಾಕ್ಟರೇಟ್ ನನಗೆ ಲಭಿಸಲಿಕ್ಕೆ ಮೂಲ ಕಾರಣ ನಮ್ಮ MA ವೆಂಕಟೇಶ್ ಅಂತ, ಅವರು ಮತದಾರರ ವೇದಿಕೆಯ ಕಾರ್ಯದರ್ಶಿಯಾಗಿದ್ದಾರೆ, ನಾನು ಅಧ್ಯಕ್ಷನಾಗಿದ್ದೆ. ಅವರು ನನ್ನ ಲೆಟ್ರೇಟ್ನಲ್ಲಿ VC ಅವ್ರಿಗೆ ಮತ್ತು ರಾಜ್ಯಪಾಲರಿಗೆ ಲೆಟ್ರ್ ಹಾಕಿ ನಮಗೆ ಇದು ಅರ್ಜಿ ಹಾಕಿದಂಥದ್ದು ಅವರು. ನನಗೆ ಅದರ ಬಗ್ಗೆ ಏನೇ ವಿಚಾರ ಗೊತ್ತಿಲ್ಲ ಅಥವಾ ನಾನು ಹಾಕಬೇಕು ಅನ್ನೋ ಅಭಿಲಾಷೆನೂ ನನ್ನಲ್ಲಿ ಇರಲಿಲ್ಲ. MA ವೆಂಕಟೇಶ್ ಅವ್ರಿಗೆ ನಾನು ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಹಾಕಿದ ನಂತರ ಇದರ ಬಗ್ಗೆ ಏನಾಗಿದೆ ಅಂತ ಹೇಳಿ ಡಾಕ್ಟರ್ ಸಂಜೀವ್ ಅವರು ಮತ್ತು B. ಕುಮಾರು, ವರ್ಷ ಅಸೋಸಿಯೇಟ್ಸ್ನ CEO MD ಅವರು, ಅವರ ಒಂದು ಇದರಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇದೆಲ್ಲದಕ್ಕೂ ಆನಂದ್ ನಮ್ಮ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ವೈಸ್ ಪ್ರೆಸಿಡೆಂಟು ಮತ್ತು ಕಾರ್ಯದರ್ಶಿ ಶಿವಾಜಿರಾವು, ಅಶೋಕ್ ಅವರು, ಇವರೆಲ್ಲರ ಒಂದು ಸಹಕಾರ
ನನಗೆ ಈ ಹುದ್ದೆ ಲಭಿಸಲಿಕ್ಕೆ ಅವಕಾಶ ಆಯಿತು ಅಂತ ಹೇಳ ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ನಮಸ್ಕಾರ.